ಪಶ್ಚಿಮ ಬಂಗಾಳದಲ್ಲಿ ರೆಮಲ್ ಸೈಕ್ಲೋನ್ ಅಬ್ಬರ ಜೋರಾಗಿದ್ದು ಪಶ್ಚಿಮ ಬಂಗಾಳಕ್ಕೆ ರೆಮಲ್ ಚಂಡಮಾರುತ ಅಪ್ಪಳಿಸಿದೆ. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದ ವರ್ಷದ ಮೊದಲ ಚಂಡಮಾರುತ ಇದು. ಅದರ ಅಬ್ಬರ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಪ್ರಶಾಂತ್, ಬಂಗಾಳ ಈ ವರ್ಷದ ಮೊದಲ ಚಂಡಮಾರುತ ಏನು ರೆಮೆಲ್ ಅಂತಂದರೆ ಒಮಾನ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಹೆಸರು ಸ್ಯಾಂಡ್, ಮರಳು. ಅದು ನಿನ್ನೆ ಬಾಂಗ್ಲಾ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಬಾಂಗ್ಲಾದೇಶದ ಖೇಪುಪುರ್ ಮತ್ತು ಪಶ್ಚಿಮ ಬಂಗಾಳದ ಸ್ವಾಗರ ದ್ವೀಪದ ನಡುವೆ ಬಂದು ಅಪ್ಪಳಿಸಿದೆ. ಇಡೀ ಈಶಾನ್ಯ ಭಾರತದಲ್ಲಿ ಮಳೆಯ ಅಬ್ಬರ ಜಾಸ್ತಿ, ಮಳೆಯ ತೀವ್ರತೆ ಜಾಸ್ತಿಯಾಗಿದೆ. ಹೀಗಾಗಿ ಸುಮಾರು 1 ಲಕ್ಷ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೋಲ್ಕತ್ತಾ ವಿಮಾನ ನಿಲ್ದಾಣ ಬಂದಾಗಿದೆ, ಹಡಗುಗಳ ಸಂಚಾರವನ್ನು ಮಾಡಿಸಲಾಗಿದೆ, ರೈಲ್ವೆ ಅನೇಕಗಳನ್ನು ಬಂದ್ ಮಾಡಲಾಗಿದೆ. ಕೋಲ್ಕತ್ತಾ ಏರ್ಪೋರ್ಟನ್ನು ನಿನ್ನೆ ಮಧ್ಯಾಹ್ನದಿಂದಲೇ ಬಂದ್ ಮಾಡಲಾಗಿದೆ. ಒಂದು ಇತ್ತೀಚಿನ ದಿನಗಳಲ್ಲಿ ಚಂಡಮಾರುತದ ಪ್ರಾಯರ್ ಇನ್ಫಾರ್ಮೇಷನ್ ಬರೋದರಿಂದ ನೀವು ಟೆಕ್ನಾಲಜಿ ಯಾಕೆ ಉಪಯೋಗ ಬೇಕು ಅಂತ ಕೇಳ್ತಾರಲ್ವ, ಟೆಕ್ನಾಲಜಿ ಕಾರಣದಿಂದ ನಿಮಗೆ ಪೂರ್ವ ಸೂಚನೆ ಗೊತ್ತಾಗೋದ್ರಿಂದ ಜೀವಹಾನಿ ಅನ್ನು ತಡೆಯುವ ಒಂದು ಪ್ರಯತ್ನ ನಾವು ಒಡಿಸ್ಸಾದಲ್ಲೂ ನೋಡಿದ್ವಿ, ಈಗ ಪಶ್ಚಿಮ ಬಂಗಾಳದಲ್ಲೂ ನೋಡ್ತಾ ಇದ್ದೀವಿ. ಸ್ಥಳಾಂತರ ಮಾಡೋದ್ರಿಂದ ಅಂದರೆ ಮೇಲ್ಗಡೆ ಸುರಕ್ಷಿತವಾಗಿರ್ತಕ್ಕಂಥ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದ್ರಿಂದ ಹಾನಿ ಕಡಿಮೆ ಆಗುತ್ತೆ. ಬಟ್ ಇವತ್ತು ನಾಳೆ ಈಶಾನ್ಯ ಭಾಗದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಏನು ಈಶಾನ್ಯದ ರಾಜ್ಯಗಳಿವೆ, ಅರುಣಾಚಲ್ ಪ್ರದೇಶ, ಅಸ್ಸಾಂ, ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಸೂಚನೆಗಳಿವೆ. 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಸಾವು ನೋವು ಕಮ್ಮಿ ಆಗೋದು ಈಗಿನ ಟೆಕ್ನಾಲಜಿಯ ಒಂದು ಲಾಭ. ಧನ್ಯವಾದ ಪ್ರಶಾಂತ್. ಚರ್ಚೆಯಲ್ಲಿ ಸಿಕ್ಕಾಪಟ್ಟೆ ಲೈಟ್ ಕಂಬಗಳು ಬೀಳ್ತವೆ, ಅದು ಮುಂದಿನ ಹಂತದ ರಿಪೇರಿ ಕಾರ್ಯ ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.